ವೀಕ್ಷಕರೇ, ನಾನು ಟಿಪ್ಪು ನದಾಫ್ ನಿಮ್ಮ ಮುಂದ್ಗಡೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬಹಳಷ್ಟು ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮೋಟಿವೇಶನ್ ಕಥೆಯನ್ನ ನಿಮ್ಮ ಮುಂದಗಡೆ ತೆಗೆದುಕೊಂಡು ಬಂದಿದ್ದೇನೆ. ಹಾಗಾದರೆ ಬನ್ನಿ ಕಥೆಯನ್ನ ಪ್ರಾರಂಭ ಮಾಡೋಣ. ಒಂದು ಕಾಗೆ ಮರದ ಟೊಂಗಿ ಮೇಲೆ ಕುಳಿತುಕೊಂಡು ಗೋಳೋ ಅಂತ ಅಳ್ತಾ ಇದೆ. ಆ ಮರದ ಕೆಳಗಿಂದ ಒಬ್ಬರ ಸಂತರು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಆ ಅಳುವ ಕಣ್ಣೀರಿನ ಹನಿಗಳು ಆ ಸಂತರ ಮೇಲೆ ಬೀಳುತ್ತೆ. ಸಂತರು ಮೇಲ್ಗಡೆ ನೋಡ್ತಾರೆ, ಕಾಗೆ ಸಿಕ್ಕಾಪಟ್ಟೆ ಗೋಳೋ ಅಂತ ಅಳ್ತಾ ಇದೆ. ಅವಾಗ ಕಾಗೆನ ವಿಚಾರ ಮಾಡ್ತಾರೆ, ಯಾಕೆ ಎಷ್ಟು ದುಃಖದಿಂದ ನೀನು ಅಳ್ತಾ ಇದೀಯ? ಆಗ ಕಾಗೆ ತನ್ನ ದುಃಖವನ್ನ ತೋಡ್ಕೊಳ್ಳುತ್ತೆ. ಅಲ್ರಿ ಸಂತ್ರೆ, ಇದು ಒಂದು ಕಲರ, ಇದು ಒಂದು ಲೈಫ, ಯಾರು ನನಗೆ ಇಷ್ಟಪಡುವುದಿಲ್ಲ, ಯಾರು ನನಗೆ ಪ್ರೀತಿಸುವುದಿಲ್ಲ. ಕಲರ್ ಇದೆ, ಸಿಕ್ಕಾಪಟ್ಟೆ ಕಪ್ಪು ಕಲರ್ ಇದೆ, ಯಾರು ಕೂಡ ಈ ಕಲರ್ನ ಇಷ್ಟಪಡೋದಿಲ್ಲ, ಇದನ್ನು ಒಂದು ಲೈಫ. ಹಾಗಾದ್ರೆ ಸಂತರ ಕೇಳ್ತಾರೆ, ಹಾಗಾದ್ರೆ ಏನು ಆಗ್ಬೇಕಂತ ಇದೆಯಾ ನೀನು? ನಾನು ಆ ನೀರಲ್ಲೇ ಇರ್ತದಲ್ರಿ, ನೀರು ಕೋಳಿ, ಬಾತುಕೋಳಿ ಇರ್ತಲ್ರಿ, ಆ ಬಾತುಕೋಳಿ ಹಾಗೆ ಆಗ್ಬೇಕನ್ಲಕತ್ತೀನಿ. ಎಷ್ಟು ಮಸ್ತ್ ಲೈಫ್ ರೀ ಥರದ್ದು, ಎಷ್ಟು ಮಸ್ತಾಗಿ ಆಹಾರ ಸಿಗ್ತದೆ, ಆನಂದವಾಗಿರ್ತದೆ, ನೀರಲ್ಲಿ ತೇಲಾಡ್ತದೆ, ನೀರಿನ ಮೇಲೆ ಹಾರಾಡ್ತದೆ, ಎಷ್ಟು ಅದ್ಭುತ ಲೈಫ್ ಅಲ್ರಿ ಆ ಥರದ್ದು. ಹಾಗಾದ್ರೆ ಆ ಸಂತರು ಹೇಳ್ತಾರೆ, ಹಾಗಾದ್ರೆ ಕಾಗೆಯವರೇ ಹೋಗಿ ಅದಕ್ಕೊಂದ್ಸಾರಿ ಕೇಳ್ಕೊಂಡು ಬನ್ನಿ. ಅಕಸ್ಮಾತ್ ಅದರ ಲೈಫ್ ಇಷ್ಟ ಇದ್ರೆ ನಿಮ್ಗೇನು ಮಾಡ್ತೀನಿ, ನಾನು ಕಾಗೆಯಿಂದ ನೀರು ಕೋಳಿ ಅಥವಾ ಬಾತುಕೋಳಿಯನ್ನಾಗಿ ನಿಮಗೆ ಮಾರ್ಪಡಿಸ್ತೀನಿ. ಅವಾಗ ಕಾಗೆ ಬಹಳಷ್ಟು ಖುಷಿಯಿಂದ, ಅಯ್ಯೋ ಸಂತರು ಬೇಡಿದ್ದನ್ನು ಕೊಟ್ಬಿಡ್ತಾರೆ ಅಂತ ಖುಷಿಯಿಂದ ಹಾರ್ಕೊಂತ ಹೋಗಿ ಕೇಳುತ್ತೆ. ಯಾರಿಗೆ? ಬಾತ್ಕೋಳಿಗೆ. ಬಾತ್ಕೋಳಿ ನೀರಿನ ಮಧ್ಯದಲ್ಲಿ ಮಸ್ತಾಗಿ ಹಾರಾಡ್ತಾ ಇರ್ತದೆ, ತೇಲಾಡ್ತಾ ಇರ್ತದೆ. ನಮಸ್ಕಾರ ಬಾತ್ಕೋಳಿ ಅವರೇ, ಏನು ಲೈಫ್ ರೀ ನಿಮ್ಮದು, ಎಷ್ಟು ಅದ್ಭುತ ಲೈಫ್ ಇದೆ, ಮಸ್ತಾಗಿ ಇರ್ತೀರಾ, ಅದ್ಭುತವಾಗಿ ಜೀವನವನ್ನು ಕಳೀತೀರ. ಏನು ಕಲರ್ ರೀ, ವೈಟ್ ಕಲರ್ ರೀ ನಿಮ್ಮದು. ಆಹಾರ ಎಷ್ಟು ಬೇಕು ಅಷ್ಟು ಸಿಗ್ತದೆ, ನೀರಲ್ಲಿ ಮೀನುಗಳನ್ನು ತಿನ್ಬೋದು, ಏನು ಅದ್ಭುತ ಲೈಫ್ ರೀ ನಿಮ್ಮದು. ಹಾಗಾದ್ರೆ ನಾನು ನಿಮ್ಗತ್ಲೆ ಆಗ್ಬೇಕು ಹೇಳಿ ಮಾಡಿದ್ದೀನಿ, ಬಯಸಿದ್ದೇನೆ. ಬಾತ್ಕೋಳಿ ಹೇಳ್ತಿದೆ, ಈ ಎಲ್ಲ ಮಾತುಗಳನ್ನು ಗಮನಿಸ್ಕೊಂಡು ನೀನು ನನ್ನ ಹಾಗೆ ಆಗತ್ತೀಯ, ಯಾವತ್ತೂ ಕೂಡ ಆಗ್ಬೇಡ ಕಣ್ಲ, ಆಗಕ್ಕೇನೆ ಹೋಗ್ಬೇಡ. ಯಾಕೆ? ವೈಟ್ ಕಲರ್ ಇದೆ, ಬೇರೆ ಬೇರೆ ಕಲರ್ ಇಲ್ಲ, ಒಂದೇ ಒಂದು ಕಲರ್ ಕೊಟ್ಬಿಟ್ಟದನ್ನ ದೇವರು. ಜೊತೆಗೆ ನೀರಲ್ಲೇ ಅಳಿದಾಡ್ತಾ ಇರ್ತೀನಿ, ಯಾವ ಹಾವು ಬಂದು ತೀತದೆ ಗೊತ್ತಿಲ್ಲ, ಯಾವ ಮೊಸಳೆ ಬಂದು ಬಾಯಿ ಹಾಕ್ತದೆ ಗೊತ್ತಿಲ್ಲ, ಯಾವಾಗ ಸೈತಿ ಅನ್ನೋದು ಗೊತ್ತಿಲ್ಲ. ನೀರಿನ ಕಲರ್ ಯಾವುದೋ, ನನ್ನ ಕಲರ್ ಯಾವುದೋ, ವೈಟ್ ಕಲರ್ ಕೊಟ್ಬಿಟ್ಟಿದ್ದಾನೆ. ಇದು ಒಂದು ಕಲರ, ಇದು ಒಂದು. ಹಾಗಾದ್ರೆ ಕಾಗಿ ಕಳ್ತ ನಿನ್ನ ಜೀವನದ ಬಗ್ಗೆ ನಿನಗೂ ಕೂಡ ಜಿಗುಪ್ಸ ಇದೆಯಾ? ನಿನ್ನ ಕಲರ್ ಬಗ್ಗೆ ನಿನಗೂ ಜಿಗುಪ್ಸ ಇದೆಯಾ? ಆಗ ಪಾರಿವಾಳ ಹೇಳ್ತಾ, ಎಸ್ ಬಾಸ್. ಹಾಗಾದ್ರೆ ನೀನು ಯಾರಿಗತ್ಲೆ ಆಗ್ಬೇಕು ಹೇಳಿ ಬಯಸ್ತಾ ಇದೀಯಾ? ಆವಾಗ ಪಾರಿವಾಳ ಹೇಳ್ತದೆ, ಏನು ಮಸ್ತ್ರಿ ಅದು ಗಿಳಿ, ಹೋಗೋಣ ಆ ಥರ ಬಳಿ, ಎಷ್ಟು ಮಸ್ತ್ ಥರ ಮುಖದ ಮತ್ತು ಶರೀರದ ಕಳಿ. ಕೇಳ್ಕೊಂಡು ಬರೋಣ ನಡ್ರಿ. ಎರಡು ಹರ್ಕೊಂತ ಹೋಗ್ತವೆ. ಗಿಳಿರಾಯ ಕೂತಿದ್ದ ಗಿಡದಾಗ ಆ ಕಡೆ ಈ ಕಡೆ ನೋಡ್ತಾರೆ, ಗಿಳಿನೇ ಕಾಣಿಸ್ತಾ ಇಲ್ಲ. ಅವಾಗ ಕೊನೆಗೆ ಎರಡು ಸರ್ಚ್ ಮಾಡ್ತವೆ, ನೋಡ್ತವೆ, ಅಲ್ಲೇ ಕೂತಿತ್ತು ಗಿಳಿ. ಅವಾಗ ನಮಸ್ಕಾರ ಗಿಳಿ ಮಹಾರಾಜರೇ, ಏನು ಲೈಫ್ ರೀ ನಿಮ್ಮದು, ಏನು ಮಸ್ತ್ ಕಲರ್, ಹಚ್ಚು ಹಸಿರಿನ ಕಲರು, ರೆಡ್ ಆಗಿರ್ತಕ್ಕಂಥ ಫೇಸು, ಏನು ಜನ ನಿಮಗೆ ಸಾಕ್ತಾರೆ, ಏನು ಇಷ್ಟಪಡ್ತಾರೆ, ಏನು ಫೋಟೋಗಳನ್ನು ತಕ್ಕೋತಾರೆ, ಏನು ಸ್ಟೇಟಸ್ ಇಡ್ತಾರೆ, ಏನು ಡಿ ಪಿ ಇಡ್ತಾರೆ ನಿಮ್ಮ ಬಗ್ಗೆ, ಏನು ಲೈಫ್ ರೀ ನಿಮ್ಮದು, ಎಷ್ಟು ನಿಮ್ಮ ಫ್ಯಾನ್ಸ್. ಹಾಗಾದರೆ ಗಿಳಿ ಹೇಳ್ತದೆ, ಹಲೋ ಎಕ್ಸ್ಕ್ಯೂಸ್ ಮೀ, ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ನನಗೆ ಹೇಳ್ತಾ ಇದ್ದೀರಾ? ತೂ 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 ಇದನ್ನು ಒಂದು ಕಲರ್ ನಂದು. ಗಿಡದಲ್ಲೇ ಕೂತಿದ್ರೆ ನಿಮಗೆ ಕಾಣಿಸ್ಲಿಲ್ಲ, ಅರ್ಧ ಗಂಟೆ ಇತ್ತು ಹುಡುಕ್ತಾ ಇದ್ದೀರಾ. ಹಸಿರಲ್ಲಿ ಹಸಿರು ಇದ್ದಿದ್ದೇನೆ, ಗಿಡದಲ್ಲಿ ಕೂತ್ರು ಗಿಡ ಯಾವುದೋ ನಾನು ಯಾವುದೋ ಗೊತ್ತೂ ಆಗಲ್ಲ. ನೀವೇನು ಹೇಳಿದ್ರಿ? ಜನ ನನಗೆ ಇಷ್ಟಪಡ್ತಾರೆ, ಜನ ನನಗೆ ಪಂಜರೊಳಗೆ ಒಯ್ದು ಹಾಕ್ತಾರೆ, ಕಟ್ಟಿ ಹಾಕ್ತಾರೆ, ಇದನ್ನು ಒಂದು ಲೈಫ. ಜನ ಏನಪ್ಪ ಅಂದರೆ ಬೇಡುದನ್ನು ನನಗೆ ಕೊಡೋದಿಲ್ಲ, ಇಷ್ಟಿಷ್ಟೇ ಹಣ್ಣು ಕೊಡ್ತಾರೆ, ಒಂದು ಕಲರು, ಇದು ಒಂದು ಲೈಫು. ಹಾಗಾದರೆ
ಈ ಪಾರಿವಾಳ ಮತ್ತು ಕಾಗೆ ಕೇಳ್ತವೆ. ಹಾಗಾದ್ರೆ ಗಿಳಿ ಮಹಾರಾಜ್ರೆ, ನಿಮ್ ಲೈಫ್ ಬಗ್ಗೆ ನಿಮ್ಗೆ ಖುಷಿ ಇಲ್ವಾ? ನಿಮ್ ಕಲರ್ ಬಗ್ಗೆ ನಿಮ್ಗೆ ಕೂಡ ಖುಷಿ ಇಲ್ವಾ? ಗಿಳಿರಾಯ ಹೇಳ್ತಾರೆ, ಇಲ್ಲವೇ ಇಲ್ಲ. ಹಾಗಾದ್ರೆ ಯಾರು ಹಾಗೆ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಾ? ಅವಾಗ ಗಿಳಿ ಹೇಳುತ್ತದೆ, ಏನ್ರಿ ಅದರ ನೃತ್ಯ, ಎಷ್ಟು ಅದ್ಭುತ ನೃತ್ಯ, ಏನ ಆತರ ಸೌಂದರ್ಯ, ಎಷ್ಟು ಆತರ ಅಂದವಾಗಿರ್ತಕ್ಕಂಥ ನಡಿಗೆ, ಅದ್ಭುತ ಹಬ್ಬದ ಊಟ ಕಣ್ರಿ ನೋಡೋರ ಕಣ್ಣಿಗೆ. ಹಾಗಾದ್ರೆ ನಾನು ಇದೆಲ್ಲ ನವಿಲು ರಾಷ್ಟ್ರೀಯ ಪಕ್ಷಿ, ಅದರ ಹಾಗೆ ಆಗಬೇಕು ಅಂತ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಮೂರು ಹಾರ್ಕೊಂತ ಹೋಗ್ತವೆ, ಕಾಗೆ, ಪಾರಿವಾಳ ಮತ್ತು ಗಿಳಿರಾಯ. ಹೋಗಿ ವನದೊಳಗೆ ಕೂತಿತ್ತು ಯಾವುದು ನವಿಲು. ಏನ್ರಿ ಲೈಫ್ ನಿಮ್ದು? ರಾಷ್ಟ್ರೀಯ ಪಕ್ಷಿ ಬೇರೆ, ಕಿರೀಟ ಇದೆ ತಲೆಯ ಮೇಲೆ, ಏನು ನೃತ್ಯ ಮಾಡ್ತೀರಾ, ಏನು ಆನಂದ ಪಡ್ತೀರಾ. ನಿಮ್ಮ ಪಂಖಗಳನ್ನಾಗ ಏನಪ್ಪ ಅಂದರೆ ಜನರು ಪುಸ್ತಕದಲ್ಲಿ ಇಡ್ತಾರೆ, ಏನು ಫೋಟೋ ತೆಗಿತಾರೆ ನಿಮ್ಮದು. ಎಷ್ಟು ಫ್ಯಾನ್ಸ್ ರೀ, ಸಾವಿರ ಸಾವಿರ ಕೋಟಿ ಜನ ಏನಪ್ಪ ಅಂದರೆ ನಿಮ್ಮ ಫ್ಯಾನ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ. ಕೊನೆಗೆ ನವಿಲು ಹೇಳುತ್ತದೆ, ಯಾರ ಲೈಫ್ ರೀ ಚೆನ್ನಾಗಿರೋದು? ನನ್ನ ಲೈಫಾ? ಅಯ್ಯೋ, ಏನು ಕೇಳ್ತ್ರಿ ನನ್ನ ಪ್ರಾಬ್ಲಮ್ಸು? ಇಷ್ಟು ದೊಡ್ಡ ಶರೀರ ಇದೆ, ಎಲ್ಲಿ ಬಚ್ಚಿಟ್ಕೋಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಯಾರೇ ಒಬ್ಬ ಬೇಟೆಗಾರನನ್ನ ಬೆನ್ ಹತ್ತಿದ್ರೆ, ಯಾವುದೋ ಒಂದು ಹುಲಿ ಸಿಂಹ ನನಗೆ ಬೆನ್ ಹತ್ತಿದ್ರೆ ನನಗೆ ನಿಮ್ಮ ಹಾಗೆ ಹಾರಕ್ಕ ಬರೋದಿಲ್ಲ. ಹಾಗಾಗಿ ನನ್ನ ಜೀವನ ಅದ್ಭುತ ಅಲ್ಲ. ಹಾಗಾದ್ರೆ ಎಲ್ಲವೂ ಕೂಡ ಡಿಸ್ಕಸ್ ಮಾಡ್ತವೆ. ಹಾಗಾದ್ರೆ ಯಾರ ಜೀವನ ಬೆಟರ್ ಇದೆ, ಯಾರ ಜೀವನ ಮಸ್ತ್ ಇದೆ? ಕೊನೆಗೆ ಎಲ್ಲವೂ ಕಾಗೆ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತವೆ. ಕಾಗೆ ಮಹಾರಾಜರೇ, ಎಲ್ಲಕ್ಕಿಂತ ಅದ್ಭುತ ಜೀವನ ನಿಮ್ದಿದೆ. ಕಾಗೆ ಗಾಬರಿ ಆಗ್ತದೆ, ನನ್ನ ಜೀವನನ ಅದು ಹೇಗೆ? ಅವಾಗ ಎಲ್ಲವೂ ಕೂಡ ಹೇಳುತ್ತವೆ, ಎಷ್ಟು ಅದ್ಭುತ ಜೀವನ ನಿಂದು. ಯಾರ ನಿನಗ ಬೈಯಂಗಿಲ್ಲ, ಯಾರ ನಿನಗ ಹೊಡೆಯಂಗಿಲ್ಲ, ಯಾರೂ ಕೂಡ ನಿನಗೆ ಬೇಟೆ ಆಡಂಗಿಲ್ಲ. ಅದಕ್ಕೋಸ್ಕರ ನಿನ್ನ ಜೀವನ ಏನದಲ್ಲ, ಅದ್ಭುತವಾಗಿರ್ತಕ್ಕಂಥ ಜೀವನ ಅದ. ನಮ್ಮನ್ನ ಹೊಡಿತಾರ, ನಮ್ಮನ್ನ ಬೇಟೆಯಾಡ್ತಾರ, ನಮ್ಮನ್ನ ಕೂಡಿ ಹಾಕ್ತಾರ, ಪಂಜರೊಳಗೆ ಕೂಡಿ ಹಾಕ್ತಾರ. ಅದಕ್ಕೋಸ್ಕರ ಎಲ್ಲಕ್ಕಿಂತ ಬೆಟರ್ ಕಾಗೆ ಮಹಾರಾಜರೇ, ಅದು ನಿನ್ನ ಜೀವನ. ವೀಕ್ಷಕರೇ, ಕೊನೆಗೆ ನಮಗೆ ಈ ಕಥೆಯಿಂದ ತಿಳಿಯುವುದೇನು? ನಮ್ಮಲ್ಲಿ ಕೂಡ ನಮ್ಮದೇ ಆಗಿರ್ತಕ್ಕಂಥ ಶಕ್ತಿ ಇರುತ್ತದೆ. ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತೊಬ್ಬರನ್ನ ಕಂಪೇರ್ ಮಾಡ್ತೀವಿ. ನಮ್ಮಲ್ಲಿ ಎಲ್ಲವೂ ಕೂಡ ದೇವರು ಕೊಟ್ಟಿದ್ದಾನೆ, ಎಲ್ಲವೂ ಕೂಡ ನಮಗೆ ಸರಿಯಾಗಿ ದೇವರು ಕೊಟ್ಟಿದ್ದಾನೆ. ಆದರೂ ಕೂಡ ನಾವು ಮತ್ತೊಬ್ಬರನ್ನ ಕಂಪೇರ್ ಮಾಡ್ತೀವಿ, ಮತ್ತೊಬ್ಬರನ್ನ ನಾವು ಹೋಲಿಕೆಯನ್ನ ಮಾಡ್ತೀವಿ. ಯಾವಾಗೇ ನಾವು ಮತ್ತೊಬ್ಬರನ್ನ ಹೋಲಿಕೆ ಮಾಡ್ತೀವಿ, ಅದು ನಮ್ಮ ದುಃಖಕ್ಕೆ ಕಾರಣವಾಗ್ತದೆ. ಇಷ್ಟು ಮಸ್ತಾಗಿರ್ತಕ್ಕಂಥ ಶರೀರ ಇದೆ, ಮತ್ತೆ ನಾವು ಅದು ಇಲ್ಲ ಇದು ಇಲ್ಲ ಅಂತೇಳಿ ವಿಚಾರ ಮಾಡ್ತೀವಿ. ಕೆಲವರು ಇದ್ದದನ್ನ ಏನಪ್ಪಾ ಅಂದ್ರೆ ಬಿಟ್ಟು ನನ್ನ ಹತ್ರ ಅದೂ ಇಲ್ಲ ಅಂತೇಳಿ ಕೊರಗ್ತಾರೆ. ಆ ಕೊರೆಗೆ ನಮ್ಮ ನೋವಿಗೆ ಕಾರಣ ಆಗ್ತದೆ. ಹಾಗಾದ್ರೆ ನಮ್ಮಲ್ಲಿ ಏನಿದೆಯಲ್ಲ, ದೇವರು ನಮಗೆ ಏನಕ್ಕೆ ಕೊಟ್ಟಿದ್ದಲ್ಲ, ಅದರಲ್ಲಿ ನಾವು ತೃಪ್ತಿಯನ್ನ ಪಡೋಣ, ಅದರಲ್ಲಿ ನಾವು ಸಾಧನೆಯನ್ನ ಮಾಡೋಣ, ಅದರಲ್ಲಿ ನಾವು ನೆಮ್ಮದಿಯನ್ನ ಬಯಸಿ ಈ ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಮಾಡೋಣ ಅಂತ ಹೇಳಿ ಈ ನನ್ನ ಮೋಟಿವೇಶನ್ ಕಥೆಯನ್ನ ಮುಗಿಸ್ತಾರೆ. ನನ್ನ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕೂಡ ಏನಪ್ಪ ಅಂದ್ರೆ ಒತ್ತಿ. ಜೈ ಹಿಂದ್.